ನಮ್ಮ ಮನೇಲಂತೂ ಈ ಥರ ಸಾಂಬಾರು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ವಾರಕ್ಕೆ 2 ಸರಿ 3 ಸರಿನಾದರೂ ನಾನು ಈ ಥರ ಸಾಂಬಾರು ಮಾಡ್ತಿರ್ತೀನಿ. ಒಣಗಿರೋ ಹೆಸ್ರುಕಾಳು, ತಡ್ನಿಕಾಳು, ಸೊಪ್ಪು, ಒಂದೊಂದು ಸರಿ ಮಿಕ್ಸ್ ಸೊಪ್ಪು ಹಾಕ್ತೀನಿ, ಒಂದೊಂದು ಸರಿ ಸಬ್ಬಕ್ಕಿ ಸೊಪ್ಪು ಮತ್ತು ಬೇರೆ ಊರಿಂದ ತೊಗೊಂಡು ಬರ್ತೀನಲ್ಲ, ಹೊಲದಲ್ಲೆಲ್ಲ ಸಿಗುತ್ತಲ್ಲ ಆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿರ್ತೀನಿ. ಈ ಥರ ಬಸ್ಸಾರು ಮಾಡಿದ್ರೇ ಚೆಂದ ತಿನ್ನೋಕ್ಕೆ. ಬಿಸಿ ಅನ್ನ, ಮುದ್ದೆ, ತುಪ್ಪ ಚೆನ್ನಾಗಿರುತ್ತೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಮತ್ತೊಮ್ಮೆ ನನ್ನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಾನು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಕೆಲವು ಕಡೆ ಉಪ್ಸಾರು ಅಂತಾರೆ, ಕೆಲವು ಕಡೆ ಬಸ್ಸಾರು ಅಂತಾರೆ. ನಾವು ಉಪ್ಸಾರು, ನಮ್ಮ ಅತ್ತೆ ಉಪ್ಸಾರು ಅಂತಾರೆ. ನಮ್ಮ ತವ್ರ ಮನೆಯಲ್ಲಿ ಬಸ್ಸಾರು ಅಂತ ಹೇಳ್ತಾರೆ. ಮಂಡ್ಯದ ಕಡೆ ಬಸ್ಸಾರು ಅಂತಲೇ ಹೇಳೋದು. ಇಲ್ಲಿ ನಮ್ಮ ಅತ್ತೆ ಎಲ್ಲ ಉಪ್ಸಾರು ಅಂತಾರೆ ಈ ಥರ ಬಸ್ಸಾರು ಮಾಡೋದಕ್ಕೆ. ಸೊ ನಾನಿಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. 2 ಮಿಕ್ಸ್ ಕಾಳು ಮತ್ತು ಒಂದು ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಹೆಸ್ರು ಕಾಳು ಮತ್ತು ತಡ್ನಿಕಾಳು, ಒಣಗಿರೋ ಕಾಳು. ಇವೆಲ್ಲ ಹೆಲ್ತಿಗೆ ತೊಗೊಂಡ್ರೂ ತುಂಬ, ನಾನು ಫಸ್ಟ್ ಈಗಿನ ಫುಡ್ಡಲ್ಲಿ ಹೆವಿ ನಾನ್ ವೆಜ್ ಆಯಿಲೆಲ್ಲ ತೊಗೊಂಡ್ರೆ ಆಯಿಲ್ ಫುಡ್ಡು ತುಂಬ ಕಷ್ಟ. ಹಂಗಾಗಿ ಈ ಥರ ವಾರದಲ್ಲಿ ಒಂದು 2-3 ಸರಿ ಕಾಳು, ಸೊಪ್ಪು ಎಲ್ಲ ಉಪ್ಸಾರು ಅಥವಾ ತರಕಾರಿ ಸಾಂಬಾರು, ಸೊಪ್ಪು ಎಲ್ಲ ಹಾಕಿ ತರಕಾರಿ ಸಾಂಬಾರು ಅಥವಾ ಉಪ್ಸಾರು ಬಸ್ಸಾರು ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತು ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಆವಾಗಲೇ ತೋರಿಸ್ತೇನೆ ನೋಡಿ. ಫ್ರೈ ಮಾಡ್ಕೊಂಡಿದ್ದೀನಿ ನಾನು ತವಾದಲ್ಲಿ. ಒಂದು ತವ ತೋರಿಸ್ದೆ, ಅದರಲ್ಲಂತೂ ಚಪಾತಿ ಸುಟ್ಟು ಅದೇ ಕಪ್ಪಾಗಿಬಿಟ್ಟಿದೆ. ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಏನು ಐಟಮ್ ತೋರಿಸ್ತಾ ಇದ್ದೀನಿ ಇವನ್ನೆಲ್ಲನೂ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಬಾಣಲಿಲಾದರೂ ಫ್ರೈ ಮಾಡ್ಕೊಬೋದು, ಚಪಾತಿ ದೋಸೆ ಹಾಕ್ತೀವಿ ಅದರಲ್ಲಾದರೂ. ಇವನ್ನೆಲ್ಲ ಈ ಐಟಮ್ನ ಇಲ್ಲೇನು ತೋರಿಸ್ತೀನಿ: ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಇವನ್ನೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಇಷ್ಟನ್ನು ಮಾತ್ರ ನಾನು ಚೆನ್ನಾಗಿ ಎಣ್ಣೆಲಿ 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಖಾರ ರುಬ್ಬಿಸ್ಕೊತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ಕೆಲವರು ಹಾಕಲ್ಲ ಉಪ್ಸಾರಿಗೆ. ನಾನು ಒಂದು ಟೊಮೊಟೊ ಹಣ್ಣು ಹಾಕಿದೆ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಕೆಲವರು ಹುಣಸೆಹಣ್ಣು ಹಾಕಿದ್ರೆ ಟೊಮೊಟೊ ಹಾಕಲ್ಲ, ಕೆಲವರು ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣು ಹಾಕಲ್ಲ. ನಾನು 2 ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ 5 ನಿಮಿಷ, ಒಂದು 2 ನಿಮಿಷ ಬಿಟ್ಟಿದ್ದೆ ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ಫುಲ್ಲು ಸ್ಮೂತಾಗಿ ರುಬ್ಬಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಮತ್ತು ನಾನು ಬೇಯಿಸ್ಕೊಂಡಿದ್ನಲ್ಲ ಕಾಳು ಸೊಪ್ಪು, ಅದನ್ನು ತಣ್ಣಗೆ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ನೀರು ಸಪ್ರೇಟು, ಕಾಳು ಸೊಪ್ಪು ಸಪ್ರೇಟ್ ಮಾಡ್ಕೊಂಡು ಕಾಳು ಸೊಪ್ಪನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಬಿಸ್ಕೊತಾ ಇದ್ದೀನಿ. ರುಬ್ಬಿಸ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ. ತುಂಬ ಸ್ಮೂತಾಗಿ ರುಬ್ಬಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ನಾನು ಒಂದು ಚಿಕ್ಕ ಹಾಕ್ಕೊಂಡಿಲ್ಲ, ಸ್ವಲ್ಪ. ಏನು ಗೊತ್ತಾ ಫ್ರೆಂಡ್ಸ್, ಇದು ಈ ತರಕಾರಿ ಸಾಂಬಾರೆಲ್ಲ ತಿನ್ನೋಕ್ಕಾಗದೇ ಇರೋರು ಈ ಥರ ಉಪ್ಸಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆವಾಗವಾಗ. ನಾನು ಆ್ಯಕ್ಚುಲಿ ನೀವು ನನ್ನ ವೀಡಿಯೋದಲ್ಲಿ ನೋಡೋ ಇರ್ಬೋದು, ಹಿಂದಿನ ವೀಡಿಯೋದಲ್ಲಿ ನಾನು ಜಾಸ್ತಿ ಬಸ್ಸಾರು ಮಾಡಿರೋದೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈ ಥರ ಉಪ್ಸಾರು ಮಾಡೋದು ಹಾಕಿದ್ದೀನಿ ನಾನು. ಬಸ್ಸಾರು ಅಂತಾರೆ, ಉಪ್ಸಾರು ಅಂತಾರೆ, ಅದು ನೀವು ಯಾವ್ದಾದ್ರು ತಿಳ್ಕೊಳ್ಳಿ. ಇದನ್ನು ಅದೇ ಕಾಳು ಸಪ್ರೇಟು ಮತ್ತು ಸಾಂಬಾರು ಒಗ್ಗರಣೆಗೆ ಹಾಕೋದು, ಕಾಳು ಸೊಪ್ಪು ಎಲ್ಲ ಹಾಕಿ ರುಬ್ಬಿಟ್ಟು ಒಗ್ಗರಣೆ ಮಾಡೋದು. ಕೆಲವರು ನೀರು ಸಪ್ರೇಟು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಮತ್ತು ಅದನ್ನೆಲ್ಲ ಸಪ್ರೇಟ್ ಇಟ್ಟು ಗುಡ್ಗಾರ ಅಂತ ರುಬ್ತಾರೆ, ಅದನ್ನ ಉಪ್ಸಾರು ಅಂತಾರೆ. ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಎಣ್ಣೆಲಿ ಫ್ರೈ ಮಾಡಿ. ಮತ್ತು ಮಿಕ್ಸಿಲಿ ರುಬ್ಕೊಂಡಿದ್ನಲ್ಲ ಇದನ್ನೆಲ್ಲ ಖಾರ, ಇದನ್ನೆಲ್ಲ ಇವಾಗ ಈ ಒಗ್ಗರಣೆ ಹಾಕಿದ ಪಾತ್ರೆಗೆ ಹಾಕಿ ಖಾರನ ಮಿಕ್ಸ್ ಮಾಡಿ, ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಳತೆಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಬೇಕು. ಹಾಗಾಗಿ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಮೀಡಿಯಮ್ಮಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಡ್ತೀನಿ. ಉಪ್ಪು ಹಾಕಿ ಕುದಿಸ್ಕೊತೀನಿ. ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಮತ್ತು ಸೊಪ್ಪು ಮತ್ತು ಇದು ಮಸಾಲೆ ಎಲ್ಲ, ಈ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇವನ್ನೆಲ್ಲ ನಾವು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಸಾಂಬಾರು ಕುದಿಸೋ ಆಗಿಲ್ಲ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಸೂಪರ್ ಡೂಪರ್ ಆಗಿರುತ್ತೆ. ಮುದ್ದೆ, ಅನ್ನ, ಈ ಉಪ್ಸಾರು, ಬಸ್ಸಾರು
ಮತ್ತು ಮಜ್ಜಿಗೆ. ಮಧ್ಯಾಹ್ನ ಊಟ ಮಾಡ್ತೀವಿ ಅಂದರೆ ಮುದ್ದೆ, ರೈಸು, ಬಸ್ಸಾರು ಮತ್ತು ಸ್ವಲ್ಪ ನೆಂಚ್ಕೊಳ್ಳೋಕೆ ಇನ್ನೇನು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಇದನ್ನೇ ಸ್ವಲ್ಪ ಕಾಯಿ ತುರಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಪಲ್ಯ ಥರ, ಕಾಳು ಪಲ್ಯ ಥರ ಆಗುತ್ತೆ, ಸೊಪ್ಪು ಕಾಳು ಪಲ್ಯ ಆಗುತ್ತೆ. ಮುದ್ದೆ ಇರುತ್ತೆ, ರೈಸ್ ಇರುತ್ತೆ, ಈ ಸಾಂಬಾರು ಇರುತ್ತೆ. ಸೂಪರ್ ಸಖತ್ತಾಗಿರುತ್ತೆ. ಹೊಟ್ಟೆ ತುಂಬ ಊಟ ತಿನ್ಬೋದು. ತುಂಬ ಆಯಿಲ್ ಇರೋಲ್ಲ, ಮಸಾಲೆ ಇರೋಲ್ಲ, ಏನೂ ಇರೋಲ್ಲ. ಶಕ್ತಿ ಕೂಡ ಅಲ್ವಾ. ಕಾಳುಗಳು, ಸೊಪ್ಪು ಮತ್ತು ಮುದ್ದೆ ತಿಂತೀವಲ್ಲ, ತುಂಬಾ ಹೆಲ್ತಿ ಕೂಡ ಒಳ್ಳೆಯದಲ್ವ. ಹಾಗಾಗಿ ನಮ್ಮ ಹಳ್ಳಿ ಕಡೆ ಅಂತೂ ಈ ಥರ ನಾವು ಆವಾಗ ನಮ್ಮ ತಾಯಿ ಮನೆ ಇದ್ದಾಗ ಯಾವಾಗಲೂ ಈ ಥರ ಉಪ್ಸಾರೇ ಜಾಸ್ತಿ ಮಾಡ್ತಾಯಿದ್ದಿದ್ದು, ನಾವು ಮಾಡ್ಕೊಂಡು ತಿಂತಾಯಿದ್ದಿದ್ದು. ಮತ್ತು ಇದಕ್ಕೆ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡ್ರೆ ಸಾಕು. ಮಧ್ಯಾಹ್ನ ಊಟ ಆದರೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಇದೇ ಮಧ್ಯಾಹ್ನದ ಊಟ, ಹೆಲ್ತಿ ಊಟ. ಹೊಟ್ಟೆ ತುಂಬ ಊಟ ಮಾಡ್ಬೋದು ನೆಮ್ಮದಿಯಾಗಿ. ನಾವು ನಮ್ಮ ಮನೇಲಿ ನಾನು ಜಾಸ್ತಿ ಉಪ್ಸಾರೇ ನಮ್ಮ ಮನೆಯವರಿಗಂತೂ ಉಪ್ಸಾರು ತುಂಬ ಇಷ್ಟ. ನಾನು ಯಾವಾಗಲೂ ಉಪ್ಸಾರು ಮಾಡ್ತಿರ್ತೀನಿ. ಈ ಕಾಳು ಸೊಪ್ಪು ಹಾಕಿ ಈ ಥರ ಉಪ್ಸಾರು, ಬಸ್ಸಾರು ಅಂತಾರೆ ಇದಕ್ಕಲ್ವ. ಉಪ್ಸಾರು ಅಂತಾರೆ, ಬಸ್ಸಾರು ಅಂತಾರೆ. ಉಪ್ಸಾರೇ ಇದು. ನಮ್ಮ ತಾಯಿ ಮನೆ ಉಪ್ಸಾರು ಅಂತಾರೆ, ಬಸ್ಸಾರು ಅಂತಾರೆ. ನಮ್ಮ ಅತ್ತೆಯವರು ಉಪ್ಸಾರು ಅಂತಾರೆ. ನಮ್ಮ ತಾಯಿ ಮನೆ ಬಸ್ಸಾರು ಅಂತಾರೆ. ಬಸ್ಸಾರು ಅಂದ್ಕೋಬೋದು, ಉಪ್ಸಾರು ಅಂದ್ಕೋಬೋದು. ಈ ಸಾಂಬಾರು ಮಾತ್ರ ತರಕಾರಿ ಸಾಂಬಾರು, ನಾನ್ ವೆಜ್ಗಿಂತ ಈ ಸಾಂಬಾರಿಗೆ ಮುದ್ದೆ, ಬಿಸಿ ಬಿಸಿ ಮುದ್ದೆ, ರೈಸು, ತುಪ್ಪ ಹಾಕ್ಕೊಂಡು ತಿಂತಿದ್ರೆ, ಬಿಸಿ ಸಾಂಬಾರು, ಬಿಸಿ ರೈಸು, ತುಪ್ಪ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಊಟದ ಮುಂದೆ ಯಾವ ಊಟ ಅಲ್ವಾ. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೆಕ್ಸ್ಟ್ ಮತ್ತೊಂದು ರೆಸಿಪಿ ಲಾಗ್ ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಲಿ, ಡೈಲಿ ಲಾಗ್ ಆಗಲಿ, ಅಥವಾ ಏನಾದರೂ ಶೇರ್ ಮಾಡ್ಕೊಳ್ಳೋ ಅಂಥದ್ದಿದ್ರೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ಬಾಯ್, ಟಾಟಾ.